ಬೆಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಶಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮೂಲಕ ಡಿಸಿಎಂಗೆ ಟ್ಯಾಗ್ ಮಾಡಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ನಡೆಸುವಲ್ಲಿ ವಿಫಲ ಅಂತ ಅಸಮಾಧಾನ. ಔಟರ್ ರಿಂಗ್ ರಸ್ತೆಯಲ್ಲಿ ಇದೇ ಸಮಸ್ಯೆ ಅಂತ ಗರಂ ಆಗಿದ್ದಾರೆ. ಮೋಹನ್ ದಾಸ್ ಪೈಗೆ ಕಿರಣ್ ಮಜುಮ್ದಾರ್ ಶಾ ರೀಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅಂದ್ರೆ ತಿಳ್ಕೊಳ್ಳಿ, ಆ ರಸ್ತೆಗಳು ಎಷ್ಟರ ಮಟ್ಟಿಗೆ ಚೆನ್ನಾಗಿದ್ದಾವೆ ಅಂತ ಹೇಳಿ. ಹಳ್ಳ ಹಿಡಿದೋಗಿದ್ದಾವೆ ಬೆಂಗಳೂರಿನ ಪ್ರಮುಖವಾದಂಥ ರಸ್ತೆಗಳು. ಇನ್ನು ಸಣ್ಣ ಪುಟ್ಟ ರಸ್ತೆಗಳ ಕಥೆ ಕೇಳೋದಕ್ಕೆ ಹೋಗಬೇಡಿ. ಪ್ರಧಾನಿಗಳು ಬೆಂಗಳೂರಿಗೆ ಬರ್ತಾರೆ ಅಂತ ಅಂದಾಗ ಅಲ್ಲಲ್ಲಿ ರಸ್ತೆಗಳನ್ನ ಸರಿ ಮಾಡಿಬಿಡ್ತಾರೆ ಹೊರತು ಅವ್ರು ಹೋದ್ಮೇಲೆ 2 ದಿನಕ್ಕೆ ಕಿತ್ತೋಗ್ಬಿಡ್ತಾವ ಅಂತ ರಸ್ತೆಗಳಿದಾವೆ ಬೆಂಗಳೂರಲ್ಲಿ. ನೋಡಿ, ಅಲ್ಲಿ ಹುಡುಕ್ತಾ ಹೋದ್ರೆ ಬೆಂಗಳೂರಿನ ಬೆರಳಿಕೆ ರಸ್ತೆಗಳು ಮಾತ್ರ ಸರಿಯಾಗಿದ್ದಾವೆ, ಇನ್ಯಾವುದೂ ಸರಿ ಇಲ್ಲ. ಹಳ್ಳ ಹಿಡಿದು ಹೋಗ್ಬಿಟ್ಟಿದ್ದಾವೆ ರಸ್ತೆಗಳು. ಹಾಗಾಗಿನೇ ಉದ್ಯಮಿಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಶಾ ಇವರಿಬ್ಬರು ಉದ್ಯಮಿಗಳು ಅಸಮಾಧಾನವನ್ನ ತೋಡ್ಕೊಂಡಿರೋದು. ಟ್ವೀಟ್ ಮಾಡಿ ಡಿಸಿಎಂಗೆ ಟ್ಯಾಗ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಈ ಹಿಂದಿನಿಂದಲೂ ಕೂಡ ಇದ್ದೇ ಇದೆ ಈ ಸಮಸ್ಯೆ, ರಸ್ತೆ ಸರಿ ಇಲ್ಲ ಅಂತ ಹೇಳಿ. ಈಗ ನೋಡಿದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಬೆಂಗಳೂರಿನ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ರಾಮ್, ಪ್ರಮುಖವಾಗಿ ಏನು ಬೆಂಗಳೂರಿನ ರಸ್ತೆಗಳು ಹದಗೆಟ್ಟಿರುವಂಥದ್ದು. ಹೊಸ ಬೆಂಗಳೂರು ಆದರೂ ಹಳೆ ಸಮಸ್ಯೆ ಅನ್ನುವ ರೀತಿಯಲ್ಲಿ GVA ಆದರೂ ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ ಏನಿದೆ ಅದು ಮುಂದುವರಿತಾ ಇರುವಂಥದ್ದು. ಒಂದೆಡೆ ಉದ್ಯಮಿಗಳು ಮತ್ತೆ ಒಂದಿಷ್ಟು ಕಂಪನಿಗಳು ಈ ಹಿಂದೆ ಕೂಡ ಮತ್ತೆ ಈಗಲೂ ಕೂಡ ಈ ಒಂದು ರಸ್ತೆ ಗುಂಡಿಗಳ ಬಗ್ಗೆ ದೂರನ್ನ ಮಾಡ್ತಾ ಇದೆ. ಆದರೆ ಈ ಒಂದು ರಸ್ತೆ ಗುಂಡಿಗಳನ್ನ ಸರಿಪಡಿಸುವಂತಹ ಕೆಲಸ ಆಗ್ತಾ ಇಲ್ಲ. ಸದ್ಯ ನೀವು ಗಮನಿಸ್ತಾ ಇರ್ಬೋದು, ನಾನೀಗ ಮಲ್ಲೇಶ್ವರಂನಲ್ಲಿದ್ದೀನಿ. ಏನು GBA ಬಳಿ ಈ ಒಂದು ರಸ್ತೆ ಗುಂಡಿಗಳ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಔಟರ್ ರಿಂಗ್ ರೋಡ್ಗಳು ಹಾಳಾಗಿದೆ, ಮೆಟ್ರೋ ಕಾಮಗಾರಿಗಳು ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಆಡ್ತಾರೆ. ಆದ್ರೆ ಯಾವುದೇ ಕಾಮಗಾರಿ ಆಗದೇ ಇದ್ರೂ ಕೂಡ ಈ ಒಂದು ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಗಮನಿಸ್ತಾ ಇರ್ಬೋದು. ವಾಹನ ಸವಾರರಿಗೆ ಒಂದು ಕಡೆಯಲ್ಲಿ ಈ ಒಂದು ರಸ್ತೆ ಏನಿದೆ ನರಕ ಯಾತನೆಯನ್ನೇ ತೋರಿಸ್ತಾ ಇರುವಂಥದ್ದು. ಅದು ಒಂದು ಜಂಕ್ಷನ್ ಪಾಯಿಂಟ್ ನಲ್ಲಿ ಈ ರೀತಿಯಾದಂತಹ ಗುಂಡಿಗಳು ಇರೋದ್ರಿಂದಾಗಿ ವಾಹನ ಸವಾರರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಶಾಲಾ ವಾಹನಗಳು ಈ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇರ್ತದೆ. ಮುಂಜಾನೆಯ ಹೊತ್ತಿಗೆ ಮತ್ತೆ ಸಂಜೆಯ ಹೊತ್ತಿಗೆ ದ್ವಿಚಕ್ರ ವಾಹನದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಈ ಒಂದು ರಸ್ತೆಯಲ್ಲಿ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಈ ರೀತಿಯಾದಂತಹ ರಸ್ತೆ ಗುಂಡಿಗಳಿಂದಾಗಿ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇನ್ನು ಈ ಒಂದು ರಸ್ತೆಯಲ್ಲಿ ಪ್ರಮುಖವಾಗಿ ಟರ್ನಿಂಗ್ ಪಾಯಿಂಟ್ ಇರೋ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ರಸ್ತೆ ಕುಸಿದಿದೆ. ಕಾಮಗಾರಿಯನ್ನ ಮಾಡಿ ಅದೇ ರೀತಿಯಲ್ಲಿ ಬಿಟ್ಟು ಹೋಗಲಾಗಿದೆ. ಇದರಿಂದಾಗಿ ಈ ಒಂದು ಟರ್ನಿಂಗ್ ಪಾಯಿಂಟ್ ನಲ್ಲಿ ಡೀಪ್ ಹೋಲ್ ಕೂಡ ಕ್ರಿಯೇಟ್ ಆಗಿರುವಂಥದ್ದು. ಒಂದು ಕಡೆಯಲ್ಲಿ ಈ ಒಂದು ಡೀಪ್ ಹೋಲ್ ಏನಿದೆ ಸವಾರರ ಜೀವವನ್ನ ಬಲಿ ಪಡಿಲಿಕ್ಕೆ ಕಾದುಕೊಳ್ತಾಗಿದೆ. ಒಂದು ಕಡೆಯಲ್ಲಿ ಬರುವಂತಹ ವಾಹನಗಳೇನಿದೆ ಯಶವಂತಪುರದಿಂದ ಮಲ್ಲೇಶ್ವರಂ ಕಡೆಗೆ ಬರುವಂತಹ ವಾಹನಗಳು, ಈ ಒಂದು ವಾಹನಗಳು ಸ್ವಲ್ಪ ಯಾಮಾರಿದ್ರು ರಾತ್ರಿ ಸಮಯದಲ್ಲಿ ರೈಟ್ ಅಥವಾ ಲೆಫ್ಟ್ ಟರ್ನ್ ತಗೊಳ್ಳುವಾಗ ಸ್ವಲ್ಪ ಯಾಮಾರಿದ್ರು ಕೂಡ ವಾಹನಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ವಾಹನ ಸವಾರರು ಕೂಡ ಚೀಮಾರಿಯನ್ನ ಹಾಕಿಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇರ್ಬೋದು ದ್ವಿಚಕ್ರ ವಾಹನಗಳು ಯಾವ ರೀತಿಯಾಗಿ ಪರದಾಟವನ್ನ ನಡೆಸ್ತಾ ಇದೆ ಅಂತ ಹೇಳಿ. ಇದೊಂದೇ ಭಾಗ ಅಲ್ಲ, ರಸ್ತೆಯ ಸಂಪೂರ್ಣ ಉದ್ದಗಲಕ್ಕೂ ಕೂಡ ಈ ಒಂದು ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ವಾಹನ ಸವಾರರು ಪರದಾಟವನ್ನ ನಡೆಸ್ತಾ ಇರುವಂಥದ್ದು. ಇನ್ನು ಈ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಯಾವ ಭಾಗದಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಲಾಗಿದೆಯೋ ಆ ಒಂದು ಭಾಗದಲ್ಲಿ ಗಮನಿಸ್ತಾ ಇರಬಹುದು. ಈ ಒಂದು ರಸ್ತೆಯಲ್ಲಿ ಕಾಮಗಾರಿ ಆದ ಬಳಿಕ ಈ ಒಂದು ರಸ್ತೆ ಡಾಮರ್ ಅನ್ನೋದನ್ನೇ ಕಂಡಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ರಸ್ತೆಯ ಎಡ್ಜ್ಗೆ ಬೃಹತ್ ಆಕಾರದ ಗುಂಡಿಗಳು ಕೂಡ ನಿರ್ಮಾಣ ಆಗಿರುವಂಥದ್ದು. ಇದರಿಂದಾಗಿ ದಿನನಿತ್ಯ ಇಲ್ಲಿನ ಸವಾರರೇನಿದ್ದಾರೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಒಂದಿಷ್ಟು ಸಮಯ ಹೆಚ್ಚುವರಿ ಸಮಯವನ್ನು ತೆಗೆದುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಗುಂಡಿಗಳು ನಿರ್ಮಾಣ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ಗುಂಡಿಗಳ ನಿರ್ಮಾಣ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ವಾಹನ ಸವಾರರಿಗೆ
ಪ್ರಮುಖವಾಗಿ ಹೆಚ್ಚುವರಿ ಸಮಯ ಸಂಚಾರಕ್ಕೆ ಬೇಕಾಗುತ್ತೆ. ಇದೇ ಒಂದು ದೂರನ್ನ ಈಗಾಗಲೇ ಕಂಪನಿಗಳು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಔಟರ್ ರಿಂಗ್ ರೋಡ್ ನಲ್ಲಿ ಇರುವಂತಹ ಕಂಪನಿಗಳೇನಿದೆ ಆ ಒಂದು ಕಂಪನಿಗಳಿಗೆ ಬರುವಂತಹ ಉದ್ಯಮಿಗಳು ಮತ್ತೆ ಅಲ್ಲಿನ ಸಿಬ್ಬಂದಿಗಳೇನಿದ್ದಾರೆ ಸಿಬ್ಬಂದಿಗಳು ಬರ್ಲಿಕ್ಕೆ ಹೆಚ್ಚುವರಿ ಸಮಯ ತೆಗೆದುಕೊಳ್ತಾ ಇದ್ದಾರೆ. ವಾಹನ ಸವಾರರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರಿಗ ಬೆಂಗಳೂರಿನ ರಸ್ತೆಗಳು ಹಾಳಾಗಿದೆ, ಏನ್ ಹೇಳ್ತೀರಾ? ಹೇಗಿದೆ ಬೆಂಗಳೂರು ರಸ್ತೆಯ ಕಂಡೀಷನ್ ಅಂತ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ದು ಪೊಲಿಟಿಕಲ್ ವ್ಯವಸ್ಥೆನೇ ಮುಖ್ಯವಾಗಿ ಕೆಟ್ಟೋಗಿದೆ. ಸೊ ಅವ್ರು ಇದನ್ನೆಲ್ಲ ಕರೆಕ್ಟಾಗಿ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಹತ್ತತ್ರ 6ರಿಂದ 7 ತಿಂಗಳಾಗ್ತಾ ಇದೆ. ನಮ್ಗೆ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಮಕ್ಕಳು ಬರ್ತಾ ಇದ್ದಾರೆ, ಮಕ್ಕಳು ಹೋಗ್ತಾ ಇದ್ದಾರೆ ಸ್ಕೂಲ್ಗಳಿಂದ, ಬರೋಕ್ಕೆ ಹೋಗೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಎಲ್ಲ ಕಡೆ ಹಳ್ಳ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಕಡೆನೂ ಇದೇ ಮೇನ್ ಪ್ರಾಬ್ಲಮ್ಸು. ಯಾವ ಕಡೆ ಹೋಗಲಿ ನೋಡಿ, ಶೇಷಾದ್ರಿಪುರಮಿಂದ ನೋಡಿ, ನಮ್ಮ ಮಲ್ಲೇಶ್ವರಂ ನೋಡಿ, ಇದೆಲ್ಲ ಬೆಂಗಳೂರು ಹೃದಯ ಭಾಗಗಳು. ಈ ಹೃದಯ ಭಾಗಗಳಲ್ಲಿ ಈ ಥರ ದೊಡ್ಡದಾಗಿರೋಂಥ ಸಮಸ್ಯೆ ಇದೆ ಅಂತಂದರೆ ನಾವು ಏನು ಮಾತಾಡೋಕ್ಕಾಗದೇ ಇರೋ ಥರ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಸನ್ಮಾನ್ಯವಾದಂಥ ಶಾಸಕರು ಆಮೇಲೆ ಪೊಲಿಟಿಕಲ್ ಲೀಡರ್ಸ್ ಯಾರುಗಳಿದ್ದಾರೆ, ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು. ತುಂಬ ತೊಂದರೆ ಆಗ್ತಾ ಇದೆ ಜನಪ್ರತಿ. ಸರ್, ಈಗ ಈ ಒಂದು ರಸ್ತೆಯಲ್ಲಿ ಗಮನಿಸ್ತಾ ಇದೀವಿ, ಡೀಪ್ ಹೋಲ್ ಕ್ರಿಯೇಟ್ ಆಗಿದೆ, ಅಪಾಯದ ಸೂಚನೆ ಇದೆ. ಎಷ್ಟು ರಿಸ್ಕ್ ಅನ್ಸುತ್ತೆ ಸರ್ ಈ ಒಂದು ರಸ್ತೆಯಲ್ಲಿ ಓಡಾಡ? ತುಂಬ ರಿಸ್ಕ್ ಅನ್ಸುತ್ತೆ. ರೀಸೆಂಟಾಗಿ 2-3 ಆಕ್ಸಿಡೆಂಟ್ಸ್ಗಳಾಗಿದೆ. ನಿನ್ನೆ ರಾತ್ರಿನೂ ಸಹ ಆಕ್ಸಿಡೆಂಟ್ ಆಗಿದೆ. ಪಾಪ ಹೇಳೋಕ್ಕಾಗಲ್ಲ. ಇಲ್ಲಿ ಸಾಕಷ್ಟು ಹಾಸ್ಪಿಟ್ಲ್ಸ್ಗಳಿದೆ. ನೆನ್ನೆ ನಾವು ನೋಡ್ದಂಗೆ ಯಾರೋ ಪಾಪ ಪ್ರೆಗ್ನೆನ್ಸಿ ಅವ್ರು ಬರ್ತಾ ಇದ್ರು, ಜಸ್ಟ್ ಮಿಸ್ಸಲ್ಲಿ ಪಾಪ ಅವ್ರು ಬಚಾವಾದ್ರು ಅನ್ಕೋತೀವಿ. ಇಲ್ಲ ಅಂತಂದರೆ ಅಕ್ಕಪಕ್ಕ ಯಾರು ಬರ್ತಾ ಇರಲಿಲ್ಲ ಅಂತಂದರೆ ತುಂಬ ಅವ್ರು ತೊಂದರೆ ಆಗ್ತಾ ಇತ್ತು. ಈ ಕೊಳ್ಳಗಳು ಆಮೇಲೆ ಎಲ್ಲ ಕಡೆ ಕಾಮಗಾರಿ ನಡೀತಾ ಇರುತ್ತೆ. ಕಾಮಗಾರಿ ನಡೆದಾದ್ಮೇಲೆ ಅದಕ್ಕೆ ಬೇಕಾಗಿರೋಂಥ ಪ್ರಿಕಾಷನ್ಸೇ ಕರೆಕ್ಟಾಗಿ ತೊಗೊಳ್ಳಲ್ಲ. ಇದೇ ಮೇನ್ ಥಿಂಗ್. ಎಲ್ಲ ಕಡೆ ಇಲ್ಲಲ್ಲ, ಈ ನಮ್ಮ ಮಲ್ಲೇಶ್ವರಂ ಅಂತಲ್ಲ, ನಮ್ಮ ಶೇಷಾದ್ರಿಪುರಂನಲ್ಲೂ ಅದೇ ಥರ ಇದೆ, ನಮ್ಮ ಸದಾಶಿವನಗರ ಭಾಗಗಳಲ್ಲೂ ಅದೇ ಥರನೇ ಇದೆ. ತುಂಬ ಪ್ರಾಬ್ಲಮ್ಸ್ ಆಗ್ತದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಶಾಸಕರಾಗಿರ್ಬೋದು, ನಮ್ಗೆ ಯಾರು ಪ್ರತಿನಿಧಿಗಳಿದ್ದಾರೆ ಅವರು ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ದಿಸ್ ಇಸ್ ಅವರ್ ಹಂಬಲ್ ರಿಕ್ವೆಸ್ಟ್ ಫಾರ್ ಮಲ್ಲೇಶ್ವರಂ ನಮ್ಮ ಜನತೆಗಳ ಪರವಾಗಿ. ಸೊ ಇದ್ರ ಬಗ್ಗೆ ನೀವು ತಗೊಳ್ತಾ ಇರೋಂಥ ಒಂದು ಏನು ಅಭಿಯಾನ ತೊಗೊಂಡಿದ್ದೀರಾ ಅಥವಾ ಇಟ್ಸ್ ವೆರಿ ಗ್ರಾಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಒಂದೆಡೆ ರಸ್ತೆಯ ಈ ಒಂದು ಪರಿಸ್ಥಿತಿ ಏನಿದೆ, ಒಂದು ಕಡೆಯಲ್ಲಿ ಇಲ್ಲಿನ ಸ್ಥಳೀಯರಿಗೆ ಕೂಡ ಬೇಸರವನ್ನ ಉಂಟು ಮಾಡಿರುವಂಥದ್ದು. ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಓಡಾಟವನ್ನ ನಡೆಸ್ತಾ ಇರ್ತಾರೆ, ಮತ್ತೆ ಮಕ್ಕಳನ್ನ ಶಾಲೆಗಳಿಗೆ ಕರ್ಕೊಂಡು ಹೋಗುವಂಥದ್ದು, ಕರೆದುಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮತ್ತೆ ಸ್ಥಳೀಯರು ಹೇಳ್ತಾ ಇರುವಂತಹ ಪ್ರಕಾರ ಈ ಒಂದು ರಸ್ತೆಯಲ್ಲಿ ಈಗಾಗಲೇ ಅನೇಕ ಅಪಘಾತಗಳು ಕೂಡ ಆಗಿರುವಂಥದ್ದು, ಮತ್ತೆ ಒಂದಿಷ್ಟು ಸವಾರರಿಗೆ ಸಮಸ್ಯೆಗಳು ಕೂಡ ಆಗಿರುವಂಥದ್ದು. ಇದರಿಂದಾಗಿ ಒಂದೆಡೆ ಎಲ್ಲೋ ಬೆಂಗಳೂರು ಮಿತಿ ಮೀರಿ ಹೋಗ್ತಾ ಇದೆ. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಏನಿದೆ ಹದಗೆಟ್ಟಿ ಹೋಗ್ತಾ ಇದೆ. ಈ ಹಿಂದೆಯಿಂದ ಯಥಾಸ್ಥಿತಿಯಾಗಿ ಮುಂದುವರಿತಾ ಬರ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆಯನ್ನ ಉಂಟು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚರಣ್.